ಜೈ ಶ್ರೀರಾಮ್ ರೀ ಎಲ್ಲರಿಗೂ. ನಾನು ನಿಮ್ಮ ಅನಂತ. ಇವತ್ತಿನ ವ್ಲಾಗ ಯಾವುದಪ್ಪ ಅಂದ್ರೆ ಸೌದತ್ತಿ ಯಲ್ಲಮ್ಮ ಕೊಕೊಟ್ನೂರಿಗೆ ಹೆಂಗೆ ಬಂದಾಳ ಅನ್ನೋದು. ಇನ್ನೂ ಅನಂತ ಬಳೋಜಿ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಮಾಡೋಕೆ ನಮಗೆ ಪ್ರೋತ್ಸಾಹ ಕೊಡ್ರಿ ಅಂತ ಕೇಳುತ್ತಾ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೌದತ್ತಿ ಅಂದರೆ ನಮಗೆ ಮೊದಲಿಗೆ ನೆನಪಾಗುವುದೇ ಯಲ್ಲಮ್ಮ ದೇವಿ. ಸೌದತ್ತಿ ಯಲ್ಲಮ್ಮ ಸೌದತ್ತಿ ಬಿಟ್ಟು ಕೊಕೊಟ್ನೂರಕ್ಕೆ ಏಕೆ ಬಂದಳು, ಹೇಗೆ ಬಂದಳು, ಯಾರಿಂದ ಬಂದಳು ಎಂದರೆ ಆಗಿನ ರಾಜ್ಯ ಮನೆತನದ ಕಾಲದಲ್ಲಿ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನಲ್ಲಿ ಒಂದು ದೊಡ್ಡ ಮನೆತನ, ಅದುವೇ ಡೊಪ್ಪಳ ಮನೆತನ. ಆ ಡೊಪ್ಪಳ ಮನೆತನದ ರಾಜಮಾತೆ ಪ್ರತಿ ವರ್ಷ ತಪ್ಪದೇ ಸೌದತ್ತಿಗೆ ಹೋಗುತ್ತಿದ್ದಳು. ಆ ತಾಯಿಗೆ ವಯಸ್ಸಾದ ಕಾರಣ ಅವಳ ಪುತ್ರನಾದಂಥ ರಾಮರಾವ್ ಡೊಪ್ಪಳೆ ಅವರನ್ನು ಕರೆದು, ನೋಡು ನೀನು ಸೌದತ್ತಿಗೆ ಹೋಗಿ ತಾಯಿ ದರ್ಶನ ಪಡೆದುಕೊಂಡು ಬಾ ಎಂದು ಹೇಳುತ್ತಾಳೆ. ಅವನು ತುಂಬ ಭಕ್ತಿಯಿಂದ ಸೌದತ್ತಿಗೆ ಹೋಗುತ್ತಾನೆ. ಹೋಗಿ ತುಂಬ ಆಯಾಸವಾಗಿ ಒಂದು ಮರದ ಕೆಳಗಡೆ ವಿಶ್ರಾಂತಿಗೆಂದು ಕುಳಿತುಕೊಂಡಾಗ ಅವರಿಗೆ ಸ್ವಲ್ಪ ಸಮಯ ಬಿಟ್ಟು ನಿದ್ರೆಗೆ ಜಾರುತ್ತಾರೆ. ಆ ನಿದ್ರೆಗೆ ಜಾರಿದಾಗ ಯಲ್ಲಮ್ಮ ದೇವಿಯು ಅವನ ಕನಸಿನಲ್ಲಿ ಬಂದು, ನಾನು ನಿಮ್ಮ ತಾಯಿ ಹಾಗೂ ನಿನ್ನ ಭಕ್ತಿಗೆ ಮೆಚ್ಚಿ ನಾನು ನಿಮ್ಮ ರಾಜ್ಯಕ್ಕೆ ಬರುತ್ತೇನೆ ಎಂದು ಸೂಚನೆ ನೀಡುತ್ತಾಳೆ. ಹಾಗೆಯೇ ಒಂದು ಷರತ್ತು ಕೂಡ ನೀಡುತ್ತಾಳೆ. ಆ ಷರತ್ತು ಏನೆಂದರೆ, ಹೋಗುವಾಗ ಯಾವುದೇ ಸಂದರ್ಭ ಬಂದರೂ ಎಂಥದೇ ಸಂದರ್ಭ ಬಂದರೂ ಹಿಂತಿರುಗಿ ನೋಡಬಾರದೆಂದು. ಆಗ ರಾಜನು ಸಂತೋಷದಿಂದ, ತಾಯಿಯು ನಮ್ಮ ರಾಜ್ಯಕ್ಕೆ ಬರುತ್ತಾಳೆ ಎಂಬ ಸಂತೋಷದಿಂದ, ಸರಿ ತಾಯಿ ನೀನು ಹೇಗೆ ಹೇಳುತ್ತೀಯೋ ಹಾಗೆ ಎಂದು ತುಂಬ ದೂರ ಬರುತ್ತಾನೆ. ಬಂದ ಬಳಿಕ ಒಂದು ಹಳ್ಳ ಹತ್ತುತ್ತದೆ. ಆ ಹಳ್ಳದಲ್ಲಿ ತುಂಬ ವಿಚಿತ್ರವಾದ ಶಬ್ದ ಹಾಗೂ ಏನೋ ಒಂಥರ ಮನಸ್ಸಿಗೆ ಸಂಚಲನ ಮೂಡುತ್ತದೆ ಅಂತೆ ರಾಜನಿಗೆ. ಆಗ ರಾಜನು ಸಡನ್ನಾಗಿ ಹಿಂದೆ ತಿರುಗಿ ನೋಡುತ್ತಾನೆ. ನೋಡಿದ ಬಳಿಕ ಒಂದು ದೊಡ್ಡವಾದ ಕಾಡಿಕಂಟಿ ಇರುತ್ತದೆ. ಕಾಡಿಕಂಟಿ ಅಂದರೆ ಬಳ್ಳಾರಿ ಕಂಟಿ ಎಂದು ಈಗ ಕರೆಯುತ್ತಾರೆ. ಆ ಕಾಡಿಕಂಟಿ ಕೆಳಗಡೆ ಯಲ್ಲಮ್ಮ ದೇವಿ ಹೋಗಿ ಕುಳಿತುಕೊಂಡಿರುತ್ತಾಳೆ. ಆಗ ರಾಜನು ತುಂಬ ದುಃಖದಿಂದ ಆ ಕಾಡಿಕಂಟಿ ಕಡೆಗೆ ಹೋಗಿ ದುಃಖದಿಂದ ಅಳುತ್ತಾ ಕುಳಿತುಕೊಳ್ಳುತ್ತಾನಂತೆ. ಆಗ ತಾಯಿಯು ನನ್ನ ಸ್ಥಾನ ಇದೆ ಎಂದು ರಾಜನಿಗೆ ಹೇಳಿ ಮಾಯವಾಗುತ್ತಾಳಂತೆ. ಈ ದೇವಸ್ಥಾನ ಪಕ್ಕದಲ್ಲೇ ಹಳ್ಳ ಇರುವುದರಿಂದ ಹಳ್ಳದ ಯಲ್ಲಮ್ಮ ಎಂದು ಕರೆಯುತ್ತಾರೆ. ಯಲ್ಲಮ್ಮವಾಡಿ ಎಂದು ಈ ದೇವಸ್ಥಾನದಿಂದ ಈ ಊರಿಗೆ ಒಂದು ಹೆಸರು ಕೂಡ ಬಂದಿದೆ. ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕು, ಶೇರು, ಕಾಮೆಂಟು ಮಾಡಿ ನಮಗೆ ಪ್ರೋತ್ಸಾಹ ನೀಡಿ. ತಪ್ಪಿದಲ್ಲಿ ಕ್ಷಮೆ ಇರಲಿ.